Hello students, in this video we are going to learn definite integration MCQs on the base of PU board. ಇಲ್ಲಿ ಅಬ್ಸರ್ವ್ ಮಾಡಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಆಫ್ 1/1 plus tan square x. So we know the formula, integration of 1/a square plus x square into dx equals to tan inverse of x by a plus 1/a tan inverse of x by a plus c. On the base of that ಇಲ್ಲಿ a ಜಾಗದಲ್ಲಿ ಎಷ್ಟಿದೆ, 1 ಇದೆ. ಸೊ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಫ್ರಮ್ 1 to √3 1/1 plus x square into dx will be equals to, a value is 1 means 1/1. This is tan inverse of x varies in between 1 to √3. Now apply second fundamental theorem. ಅದರ ಪ್ರಕಾರ ಈಗ ಫಸ್ಟ್ ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ದಟ್ ಈಸ್ tan inverse of √3 minus tan inverse of 1. This is tan inverse of √3 is what, pi by 3 minus tan inverse of 1 is to pi by 4. Pi by 3 ಅಂದರೆ 60 ಡಿಗ್ರಿ, pi by 4 ಅಂದರೆ 45 ಡಿಗ್ರಿ. ಆನ್ಸರ್ ಏನು ಬರುತ್ತೆ, 15 ಡಿಗ್ರಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 12 is LCM ಆಗುತ್ತೆ. This is 4 pi minus 3 pi by cross multiplying these values. Now it gives the answer as what, pi by 12. Right? Next question. ಈ ಕ್ವಶನ್ ಅಬ್ಸರ್ವ್ ಮಾಡಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1ನ ಡಿಫ್ರೆನ್ಷಿಯೇಟ್ ಮಾಡೋದು ಏನು ಬರುತ್ತೆ, 2x ಬರುತ್ತೆ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೇನು ಬರುತ್ತೆ, 2x dx ಬರುತ್ತೆ. 2x dx ಈಕ್ವಲ್ಸ್ ಟು ವಾಟ್, dt. ಸೊ ಈ ಕ್ವಶನ್ಗೆ ನ್ಯೂಮರೇಟರ್ಗೆ 2ನ ಮಲ್ಟಿಪ್ಲೈ ಮಾಡ್ತೀನಿ, ಒಂದು ಸಲ ಡಿವೈಡ್ ಮಾಡ್ತೀನಿ. ರೈಟ್. ಇವಾಗ ಅಬ್ಸರ್ವ್ ಮಾಡಿ, ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ಲಿದೆ, ಡಿನಾಮಿನೇಟ್ರಲ್ಲಿ 1 plus x ಸ್ಕ್ವೇರ್ ಇದೆ. ಸೊ ಈ ಥರದ ಕ್ವಶನ್ಸ್ಗೆ ಏನು ಬರುತ್ತೆ, ಯಾವುದೇ ಕ್ವಶನ್ನ ಡಿಫ್ರೆನ್ಸಿಯೇಷನ್ ನ್ಯೂಮರೇಟ್ರಲ್ಲಿದ್ದು ಫಂಕ್ಷನ್ನು ಡಿನಾಮಿನೇಟ್ರಲ್ಲಿದ್ದರೆ, ಸೊ ಈ ವ್ಯಾಲ್ಯೂ ಏನಾಗುತ್ತೆ, ಈ ವ್ಯಾಲ್ಯೂ ಕೂಡ ಯಾವತ್ತು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಈಗ ಇದಕ್ಕೀಗ ಲಾಗ್ ಮಾಡ್ಯುಲಸ್ ಆಫ್ 1 plus x ಸ್ಕ್ವಯರ್ ಪ್ಲಸ್ ಸಿ ಆಗುತ್ತೆ. ರೈಟ್. ನಮಗಿದು ಕ್ವಶನ್ ಆನ್ ದ ಬೇಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್, ದಟ್ಸ್ ವೈ ಅಪ್ಲೈ ಲಿಮಿಟ್ಸ್. ಸೊ ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ದಿಸ್ ಈಸ್ ಲಾಗ್ ಮಾಡ್ಯುಲಸ್ ಆಫ್ 1 plus x ಸ್ಕ್ವಯರ್ ವೇರೀಸ್ ಇನ್ ಬಿಟ್ವೀನ್ ದ ಲಿಮಿಟ್ಸ್ 2 to 3. ಈಗ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಲಾಗ್ ಮಾಡ್ಯುಲಸ್ ಆಫ್ 1 plus x ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಈಸ್ 9 ಮೈನಸ್ ಲಾಗ್ ಮಾಡ್ಯುಲಸ್ ಆಫ್ 2 ಪುಟ್ ಮಾಡಿದ್ರೆ 5. ವೈ ಬಿಕಾಸ್ 2 ಸ್ಕ್ವೇರ್ ಈಸ್ 4, 4 plus 1 ಈಸ್ 5 ಆಯಿತು. ಈಗ ಆನ್ಸರ್ ಆಯಿತು ಲಾಗ್ ಮಾಡ್ಯುಲಸ್ ಆಫ್ 9 plus 1 ಈಸ್ 10 ಡಿವೈಡ್ಸ್ 5. ಸೊ ಆನ್ಸರ್ ಈಸ್ ಲಾಗ್ 2. ಜೊತೆಗೆ ಇಲ್ಲಿ 1/2 ಕೂಡ ಇದೆ. ಸೊ ಹಾಗಾಗಿ 1/2 ಟೈಮ್ಸ್ ಆಫ್ ಲಾಗ್ 2. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಂಟಿಗ್ರೇಷನ್ ಫ್ರಮ್ -1 to 1 x ಟೈಮ್ಸ್ ಆಫ್ x ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ x. ಸೊ ಇನ್ ದಿಸ್ ಕೇಸ್ ಲೆಸ್ಟ್ ಅಬ್ಸರ್ವ್ ಮಾಡಿ, ಈ ಇಂಟಿಗ್ರೇಷನ್ ಡಿಫೈನ್ ಆಗಿರೋದು -1ಇಂದ +1ಗೆ. ನಮಗೆ ಹೆಂಗೆ ಗೊತ್ತು, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಗೆ ಯಾವುದೇ ಒಂದು ನಂಬರು -1ಇಂದ 0ನಲ್ಲಿ ಚೂಸ್ ಮಾಡಿದ್ರೆ ಅದು ಯಾವತ್ತೂ ಕೂಡ -1 ಆಗಿರುತ್ತೆ ಅಲ್ವಾ. ನಾನೇನಾದರೂ ಕೂಡ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನ ಈ ಲಿಮಿಟಲ್ಲಿ ತೊಗೊಂಡ್ರೆ ಅದರ ಆನ್ಸರ್ -1. ಇದು ಪ್ರಾಪರ್ಟಿ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಅದ್ರ ಪ್ರಕಾರ ನಾನೇನಾದರೂ ಇಂಟಿಗ್ರೇಷನ್ನ -1 to 0 ತೊಗೊಂಡ್ರೆ ಎಕ್ಸಲ್ಲಿ ಯಾವುದೇ ಚೇಂಜಸ್ ಇರಲ್ಲ, ಮೈನಸ್. ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಾಗುತ್ತೆ, -1ಇಂದ 0 ಅಂದರೆ -1 ಆಗುತ್ತೆ ಇಂಟು ಡಿ ಎಕ್ಸ್. ಪ್ಲಸ್ ಸೆಕೆಂಡ್ ಪಾರ್ಟ್, ನಾನೇನಾದರೂ 0ಇಂದ 1ಗೆ ತೊಗೊಂಡ್ರೆ ಇಲ್ಲೇನಾಗುತ್ತೆ, 0ಇಂದ 1 ತೊಗೊಂಡಾಗ 0ಇಂದ 1 ತೊಗೊಂಡ್ರೆ ಇದರ ಲೀಸ್ಟ್ ಯಾವುದು, 0. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನಲ್ಲಿ 0ಗೆ ಮ್ಯಾಪ್ ಆಗುತ್ತೆ ಈ ಇಂಟರ್ವಲ್ಲಿ. ಸೊ ಈ ಇಂಟರ್ವಲಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಾಗುತ್ತೆ, 0 ಆಗುತ್ತೆ. ಈ ಇಂಟರ್ವಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಾಗುತ್ತೆ, -1 ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ ಹಂಗೆ ಇರುತ್ತೆ, ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಾಗುತ್ತೆ, 0 ಆಗೋಗುತ್ತೆ. ರೈಟ್. ಈಗ ಉಳಿದಿಷ್ಟೇ. ಇದನ್ನೀಗ ಇಂಟಿಗ್ರೇಟ್ ಮಾಡಿ ಆನ್ಸರ್ನ ಬರೀರಿ. ಸೊ ಇದನ್ನೀಗ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಇದು -1 ಆಗುತ್ತೆ. ಇಂಟಿಗ್ರೇಷನ್ ಆಫ್ x plus 1 ಆಯಿತು. ದಟ್ ಈಸ್ x ಸ್ಕ್ವೇರ್ ಡಿವೈಡ್ಸ್ 2 plus x ವೇರೀಸ್ ಇನ್ ಬಿಟ್ವೀನ್ -1 to 0 ಪ್ಲಸ್ x dxನ ಇಂಟಿಗ್ರೇಟ್ ಮಾಡಿದ್ರೆ x ಸ್ಕ್ವೇರ್ ಡಿವೈಡ್ಸ್ 2 ವೇರೀಸ್ ಇನ್ ಬಿಟ್ವೀನ್ 0 to 1. ಈಗ ಅಪ್ಲೈ ಮಾಡಿ, ಫಸ್ಟ್ 0 ಅಪ್ಲೈ ಮಾಡಿದ್ರೆ 0,
ಮೈನಸ್ ಎಕ್ಸ್ ಸ್ಕ್ವೇರ್ನ ಅಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿಕಮ್ 1/2 ಮೈನಸ್ 1 ಪ್ಲಸ್ ಇಲ್ಲಿ ಅಪ್ಲೈ ಮಾಡಿದಾಗಿದೆ ಏನಾಗ್ತಿದ್ದು 1/2 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ -1/2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇಲ್ಲಿ ಇದು ಮತ್ತೆ ಪ್ಲಸ್ 1/2. ದೀಸ್ ಟು ಗೆಟ್ಸ್ ಕ್ಯಾನ್ಸಲ್, ವಿ ಗೆಟ್ ದ ಆನ್ಸರ್ ಆಸ್ 1. ನೆಕ್ಸ್ಟ್ ಕ್ವಶನ್ ಈಸ್ ನೋಡಿ, ಈ ಕ್ವಶನ್ನ ಸಾಲ್ವ್ ಮಾಡಬೇಕು ಅಂದರೆ ನಮಗೆ ಈ ಪ್ರಾಪರ್ಟಿನ ಅಪ್ಲೈ ಮಾಡಿದರೆ ಸಾಲ್ವ್ ಮಾಡಬೇಕು. ನಾನೀಗ ಫಸ್ಟ್ ಪಾರ್ಟಲ್ಲಿ ಪ್ರಾಪರ್ಟಿನ ಅಪ್ಲೈ ಮಾಡ್ತೀನಿ. ಏನು ಪ್ರಾಪರ್ಟಿ ಅಪ್ಲೈ ಮಾಡ್ತೀನಿ? ಕೊಟ್ಟಿರೋಂಥ ಕ್ವಶನ್ ಐ ಏನಿದೆ, ಇಂಟಿಗ್ರೇಷನ್ ಫ್ರಮ್ 0 to π/2 sin ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಈಕ್ವಲ್ಸ್ ಟು ವಾಟ್ π/4 ಅಂತ ಕೊಟ್ಟರು. ನಾನೀಗೇನು ಮಾಡ್ತೀನಿ, ಈ ಪ್ರಾಪರ್ಟಿನ ಅಪ್ಲೈ ಮಾಡಿ ಈ ಕ್ವಶನ್ನ ಚೇಂಜ್ ಮಾಡ್ತೀನಿ. ಏನು ಚೇಂಜ್ ಮಾಡ್ತೀನಿ? ಈಗ ಇಂಟಿಗ್ರೇಷನ್ ಫ್ರಮ್ 0 to π/2 ಇರುತ್ತೆ. ಈ ಪ್ರಾಪರ್ಟಿ ಪ್ರಕಾರ ಸೈನ್ ಸ್ಕ್ವಯರ್ ಎಕ್ಸ್ ಏನಾಗಬೇಕು, ಎ ಮೈನಸ್ ಎಕ್ಸ್ ಆಗಬೇಕು. ಇಲ್ಲಿ ಎ ಬದಲಾಗಿ π/2 ಇದೆ, ಹಾಗಾಗಿ π/2 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಫ್ರಮ್ 0 to π/2 ಸೈನ್ ಆಫ್ π/2 ಮೈನಸ್ ಎಕ್ಸ್ ಈಕ್ವಲ್ಸ್ ಟು ವಾಟ್ ಕಾಸ್ ಎಕ್ಸ್ ಆಗುತ್ತೆ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರಾಪರ್ಟಿ ಅಪ್ಲೈ ಮಾಡಿದಾಗ ಎರಡು ಸೇಮ್ ಆಯಿತು. ಅಂದರೆ ಈ ವ್ಯಾಲ್ಯೂ ಬೋತ್ ಆರ್ ಸೇಮ್ ಮೀನ್ಸ್ ಇಯರ್ ಇಫ್ ಇಟ್ ಈಸ್ 4 ಮೀನ್ಸ್ ದಿಸ್ ಆಲ್ಸೋ ಈಕ್ವಲ್ಸ್ ಟು ವಾಟ್ 4. ಡನ್. ನಾವೀಗ ಕೆಲವು ಫಂಕ್ಷನ್ಸ್ ಬಗ್ಗೆ ತಿಳಿತಾ ಹೋಗೋಣ. ಆ ಫಂಕ್ಷನ್ಸ್ ಯಾವುದು ಅಂದರೆ ಈವನ್ ಆ್ಯಂಡ್ ಆಡ್ ಫಂಕ್ಷನ್. ಈಗ ನೋಡಿ, ನಾನೀಗ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಒಂದು ಫಂಕ್ಷನ್ ತೊಗೊಂಡಿದ್ದೀನಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಒಂದು ಫಂಕ್ಷನ್ ತೊಗೊಂಡೆ. ನಾನೀಗೇನಾದರೂ ಕೂಡ ಎಫ್ ಆಫ್ ಮೈನಸ್ ಎಕ್ಸ್ ತೊಗೊಂಡ್ರೆ ಏನು ಬರುತ್ತೆ, ಎಫ್ ಆಫ್ ಮೈನಸ್ ಎಕ್ಸ್ ತೊಗೊಂಡ್ರೆ ಇದು ಕೂಡ ಏನಾಗುತ್ತೆ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗಿ ಚೇಂಜ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಕೂಡ ಏನಾಗುತ್ತೆ, ಎಕ್ಸ್ ಸ್ಕ್ವಯರೇ ಆಗುತ್ತೆ ಅಲ್ವಾ. ಸೊ ಅದು ಕೂಡ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಕೂಡ ಇಲ್ಲೇನು ಬರುತ್ತೆ, ಇಲ್ಲಿ ಇದು -1 ಹೋಲ್ ಸ್ಕ್ವಯರ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಆನ್ಸರ್ ಈಸ್ ಎಕ್ಸ್ ಸ್ಕ್ವೇರೇ ಬರುತ್ತೆ. ಸೊ ನನಗಿಲ್ಲಿ ಏನು ಬಂತು, ಎಫ್ ಆಫ್ ಮೈನಸ್ ಎಕ್ಸ್ ಕೂಡ ಸೇಮ್ ಬಂತು, ಎಫ್ ಆಫ್ ಎಕ್ಸ್ ಕೂಡ ಸೇಮ್ ಬಂತು. ಈ ಥರದ ಫಂಕ್ಷನ್ಸ್ನ ಏನಂತ ಕರಿತೀನಿ ನಾನು, ಈವನ್ ಫಂಕ್ಷನ್ ಅಂತ ಕರಿತೀನಿ. ದಿಸ್ ಈಸ್ ಡೆಫಿನೇಷನ್ ಆಫ್ ಈವನ್ ಫಂಕ್ಷನ್. ಅದೇ ಥರ ಆಡ್ ಫಂಕ್ಷನ್ ಬೇಕು ಅಂದರೆ ಏನು ಮಾಡೋಕ್ಕೆ, ನಾನೀಗ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು, ನಾನೀಗ ಒಂದು ಎಕ್ಸಾಂಪಲ್ ತೊಗೊತೀನಿ, ಅದು ಸೈನ್ ಎಕ್ಸ್ ತೊಗೊತೀನಿ. ಈಗ ಚೇಂಜ್ ಮಾಡಿ ಎಫ್ ಆಫ್ ಮೈನಸ್ ಎಕ್ಸ್ ತೊಗೊಂಡ್ರೆ ಏನಾಗ್ತಿದ್ದು, ಸೈನ್ ಆಫ್ ಮೈನಸ್ ಎಕ್ಸ್ ಆಗಬೇಕು. ಸೊ ಸೈನ್ ಆಫ್ ಮೈನಸ್ ಎಕ್ಸ್ ಆಯಿತು ಅಂದರೆ ಸೈನ್ ಆಫ್ ಮೈನಸ್ ಟೀಟಾ ಇಸ್ ವಾಟ್ ಮೈನಸ್ ಸೈನ್ ಟೀಟಾ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನು ಬಂತು, ಎಫ್ ಆಫ್ ಮೈನಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಆಯಿತು. ಸೊ ಈ ಥರದ ಫಂಕ್ಷನ್ಸ್ನೇ ಅಂತ ಕರಿತೀನಿ ಆಡ್ ಫಂಕ್ಷನ್ ಅಂತ ಕರಿತೀವಿ. ಅಂದರೆ ವೇರಿಯಬಲ್ಲು ನೆಗೆಟಿವ್ ಆಗಿ ಚೇಂಜ್ ಆದರೆ ಫಂಕ್ಷನ್ ಕೂಡ ನೆಗೆಟಿವ್ ಆಗಿ ಚೇಂಜ್ ಆಗುತ್ತೆ. ಆ ಥರದ ಫಂಕ್ಷನ್ಸು ಆಡ್ ಫಂಕ್ಷನ್. ಇಲ್ಲಿ ವೇರಿಯಬಲ್ ನೆಗೆಟಿವ್ ಚೇಂಜ್ ಆದರೂ ಕೂಡ ಸೇಮ್ ಫಂಕ್ಷನ್ ಬಂದರೆ ಈವನ್ ಫಂಕ್ಷನ್. ಆನ್ ದ ಬೇಸ್ ಆಫ್ ದಿಸ್ ವಿ ಸಾಲ್ವ್ ಫ್ಯೂ ಕ್ವಶನ್ಸ್ ನೌ. ಆ್ಯಂಡ್ ವಿ ಶುಡ್ ನೋ ಒನ್ ಪ್ರಾಪರ್ಟಿ ಆನ್ ದ ಬೇಸ್ ಆಫ್ ಆಡ್ ಆ್ಯಂಡ್ ಈವನ್ ಫಂಕ್ಷನ್. ದಟ್ ಪ್ರಾಪರ್ಟಿ ಈಸ್ ವಾಟ್ ಮೀನ್ಸ್, ಯಾವುದಾದ್ರೂ ಒಂದು ಕ್ವಶನು ಇಂಟಿಗ್ರೇಷನ್ ವೇರೀಸ್ ಫ್ರಮ್ -a to a ಇದ್ದು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಇದರ ಇಂಟಿಗ್ರೇಷನ್ ಏನು ಬರುತ್ತೆ ಅಂದರೆ, ಆ ಫಂಕ್ಷನ್ನು ಈವನ್ ಫಂಕ್ಷನ್ ಆಗಿದ್ದರೆ ಇದೇನು ಬರುತ್ತೆ, ಇಂಟಿಗ್ರೇಷನ್ ಫ್ರಮ್ 0 to a 2 ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಅದೇ ಥರ ಆ ಫಂಕ್ಷನು ಆಡ್ ಆದರೆ ಆನ್ಸರ್ 0 ಆಗೋಗುತ್ತೆ. ಸೊ ಆಡ್ ಫಂಕ್ಷನ್ ಆದರೆ 0, ಈವನ್ ಫಂಕ್ಷನ್ ಆದರೆ ಆನ್ಸರ್ ಏನು 2 ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ ಇಂಟಿಗ್ರೇಷನ್ ಫ್ರಮ್ 0 to a. ದಿಸ್ ಇಸ್ ದ ಥಿಂಗ್. ಆನ್ ದ ಬೇಸ್ ಆಫ್ ದಿಸ್ ನಾವು ವಿ ಸಾಲ್ವ್ ಫ್ಯೂ ಕ್ವಶನ್. ನೆಕ್ಸ್ಟ್ ಇಲ್ಲಿ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ, ಇಂಟಿಗ್ರೇಷನ್ ಫ್ರಮ್ -a to a ಬದಲಾಗಿ -1 to 1 ಇದೆ. x to the power of 17 cos x to the power of 4x ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, x to the power of 17 ಇದೆ ಅಂದರೆ ಇದು ನಾನೇನಾದರೂ ಕೂಡ x ಬದಲಾಗಿ -x ಕೊಟ್ಟರೆ -x ಹೋಲ್ ಟು ದ ಪವರ್ ಆಫ್ 17 ಆಗುತ್ತೆ. ಜೊತೆಗೆ -1 ಹೋಲ್ ಟು ದ ಪವರ್ ಆಫ್ 17 ಇಂಟು x to the power of 17 ಆಯಿತು. ಅಂದರೆ -1 ಹೋಲ್ ಟು ದ ಪವರ್ ಆಫ್ 17 ಏನಾಗುತ್ತೆ, ನೆಗೆಟಿವ್ ಆಯಿತು, ರೈಟ್. ಅದೇ ಕಾಸ್ ಆಫ್ -x ತೊಗೊಂಡ್ರೆ ಏನಾಗುತ್ತೆ, ಕಾಸ್ ಆಫ್ -x ಈಕ್ವಲ್ಸ್ ಟು ಪ್ಲಸ್ ಕಾಸ್ ಎಕ್ಸ್, ಇದು ಗೊತ್ತಿರೋದು. ಅಂದರೆ ಈ ಫಂಕ್ಷನ್ ಆಡ್ ಫಂಕ್ಷನ್ ಆಯಿತು. ಈ ಪ್ರಾಪರ್ಟಿ ಪ್ರಕಾರ ಈ ಪ್ರಾಪರ್ಟಿ ಪ್ರಕಾರ ಯಾವುದೇ ಫಂಕ್ಷನ್ ಆಡ್ ಫಂಕ್ಷನ್ ಆದರೆ ಇಂಟಿಗ್ರೇಷನ್ ಏನಾಗುತ್ತೆ 0. ಸೊ ವಿತೌಟ್ ಸಾಲ್ವಿಂಗ್ ಎನಿಥಿಂಗ್ ವಿ ಕ್ಯಾನ್ ಸೇ ಆನ್ಸರ್ ಈಸ್ 0, ರೈಟ್. ಈ ಪ್ರಶ್ನೆ ಆಯಿತಾ. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ, ಇಲ್ಲಿ x³ ಇದೆ, ಇಲ್ಲಿ x to the power of 17 -1 ಆಯಿತು. ಸೇಮ್ ಫಾರ್ಮ್ಯಾಟಲ್ಲಿ ಇಲ್ಲಿ x³ ಇರೋದ್ರಿಂದ ಇದು ಕೂಡ ಆಡ್ ಫಂಕ್ಷನ್ ಆಗೋಗುತ್ತೆ. ಇಲ್ಲಿ ನೋಡಿ, ಕಾಸ್ ಎಕ್ಸ್ ಏನೋ ಈವನ್ ಫಂಕ್ಷನ್ನೇ, ಬಟ್ ಎಕ್ಸ್ ಆಡ್ ಫಂಕ್ಷನ್ ಆಗೋದ್ರಿಂದ ಇದು ಹೋಲ್ ಟರ್ಮ್ ಆಡ್ ಆಯಿತು.
ಸೊ ಟ್ಯಾನ್ ಟು ದ ಪವರ್ ಆಫ್ 5 ಇದೆ. ಸೊ ಟ್ಯಾನ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಫಾರ್ಮುಲಾ? ಟ್ಯಾನ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಇಲ್ಲೂ ಕೂಡ ನೆಗೆಟಿವ್ ಬಂತು. ಇದಕ್ಕೆ ಟು ದ ಪವರ್ ಆಫ್ 5 ಹಾಕಿದ್ರೆ ಇದು ಕೂಡ ನೆಗೆಟಿವೇ ಬರುತ್ತೆ. ಅಂದರೆ ಇದು ಕೂಡ ಆಡ್ ಫಂಕ್ಷನ್, ಆಡ್ ಫಂಕ್ಷನ್, ಆಡ್ ಫಂಕ್ಷನ್. ಆಲ್ ತ್ರೀ ಆರ್ ಆಡ್ ಫಂಕ್ಷನ್ ಮೀನ್ಸ್ ಹೋಲ್ ಥಿಂಗ್ ವಿಲ್ ಬಿಕಮ್ 0. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಇದನ್ನು ಕೂಡ ನೀವೇ ಅಬ್ಸರ್ವ್ ಮಾಡಿ. ಇಲ್ಲಿ ಸೈನ್ ಎಕ್ಸ್ ಏನಾಗಿದೆ, ಸೈನ್ ಎಕ್ಸ್ ಟು ದ ಪವರ್ ಆಫ್ 5 ಇದೆ, ಅಂದರೆ ಆಡ್ ಫಂಕ್ಷನ್ ಆಯಿತು. ಕಾಸ್ ಎಕ್ಸ್ ಟು ದ ಪವರ್ ಆಫ್ 4 ಇದೆ, ಈವನ್ ಫಂಕ್ಷನ್ ಆಯಿತು. ಆಡ್ ಫಂಕ್ಷನ್ನು ಈವನ್ ಫಂಕ್ಷನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರೋಂಥ ಆನ್ಸರು ಆಡ್ ಫಂಕ್ಷನ್ನೇ. ದಟ್ಸ್ ವೈ ಆನ್ಸರ್ ಈಸ್ 0. ಇದು ನೀವೇ ಹೇಳ್ತೀರಾ ಸೈನ್ ಟು ದ ಪವರ್ ಆಫ್ 7 ಇದೆ, ಆಡ್ ಫಂಕ್ಷನ್ ಆಯಿತು. ಆನ್ಸರ್ ಸಿ ಇಸ್ ದ ಆನ್ಸರ್, ರೈಟ್. ಈಗ ಅದೇ ಬೇಸ್ ಮೇಲೆ ಕೆಲವು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ನ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಕ್ಯೂಬ್ ಏನು ಆಡ್ ಫಂಕ್ಷನು, ಸೈನ್ ಎಕ್ಸ್ ಏನು ಆಡ್ ಫಂಕ್ಷನ್. ಇದ್ರ ಇಂಟಿಗ್ರೇಷನ್ 0 ಆಗುತ್ತೆ. ಹೌದು, ಪ್ರಾಪರ್ಟಿ ಪ್ರಕಾರ ಆಗುತ್ತೆ. ಅದಕ್ಕೆ ರೀಸನ್ ಏನು? ಎಕ್ಸ್ ಕ್ಯೂಬ್ ಸೈನ್ ಎಕ್ಸ್ ಟು ದ ಪವರ್ ಆಫ್ 5 ಈಸ್ ಎ ಆಡ್ ಫಂಕ್ಷನ್, ಟ್ರೂ. ಈ ಕೊಟ್ಟಿರೋಂಥ ರೀಸನ್ ಕೂಡ ಕರೆಕ್ಟು, ಅವ್ರು ಕೊಡ್ತಿರೋ ಕ್ವಶನ್ ಕೂಡ ಕರೆಕ್ಟು, ಅಂದರೆ ಬೋತ್ ಆರ್ ಟ್ರೂ ಆಯಿತು. ಸೊ ವಾಟ್ಸ್ ದ ಆನ್ಸರ್? ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಬೋತ್ ಆರ್ ಟ್ರೂ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಕೂಡ ಸೇಮ್ ಪ್ರೊಸೀಜರ್. ಇಲ್ಲಿ 2 ಟೈಮ್ಸ್ ಆಫ್ ಡಿ ಎಕ್ಸ್ ತೊಗೊಂಡ್ರು. ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2 ಏನಿದು ಕಾನ್ಸ್ಟೆಂಟ್ ಫಂಕ್ಷನ್ನು. ನೀನು ಯಾವ ಸಿಂಬಲ್ನ ಏನು ಚೇಂಜ್ ಮಾಡಿದರೂ ಕೂಡ ಇದ್ರ ಪ್ರಾಪರ್ಟಿ ಏನು ಚೇಂಜ್ ಆಗೋದೇ ಇಲ್ಲ. ಸೊ ಪ್ರಾಪರ್ಟಿ ಚೇಂಜ್ ಆಗಲಿಲ್ಲ ಅಂದರೆ ಇದು ಈವನ್ ಫಂಕ್ಷನ್ ಆಗೋಗುತ್ತೆ. ಸೊ ಈವನ್ ಫಂಕ್ಷನ್ ಆಯಿತು ಅಂದರೆ ನಾನು ಇದನ್ನೇ ಮಾಡಬೇಕು, 2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ವೇರೀಸ್ ಫ್ರಮ್ 0 to 1 ಡಿ ಎಕ್ಸ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಇದಕ್ಕೆ? ಆಲ್ರೆಡಿ ಇಯರ್ ವಿ ಹ್ಯಾವ್ ದಿಸ್ ಟೈಮ್ 2 ಟೈಮ್ಸ್ ಆಫ್ ಡಿ ಎಕ್ಸ್ ಆಗುತ್ತೆ. ಮೀನ್ಸ್ 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ವೇರೀಸ್ ಫ್ರಮ್ 0 to 1 ಡಿ ಎಕ್ಸ್. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? 4x ಆಯಿತು, ವೇರೀಸ್ ಇನ್ ಬಿಟ್ವೀನ್ 0 to 1. ಸೊ 1 ಪುಟ್ ಮಾಡಿದಾಗ ಬರೋ ಅಂಥ ಆನ್ಸರ್ 4. ಸೊ ಅದನ್ನೇ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಅದಕ್ಕೆ ಕಾರಣ ಏನಂದರೆ ಈ ಪ್ರಾಪರ್ಟಿ ಕೊಟ್ಟಾಗ ಈವನ್ ಪ್ರಾಪರ್ಟಿ ಬಂತು ಅಂದರೆ ಅದು 2 ಟೈಮ್ಸ್ ಹಾಗೇ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಬೋತ್ ಆರ್ ಟ್ರೂ. ನೆಕ್ಸ್ಟ್ ವಿ ಕಮ್ ಟು ಸ್ಟೇಟ್ಮೆಂಟ್ ಆಫ್ ದೀಸ್ 3 ಕ್ವಶನ್ಸ್. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಹೆಂಗೆ ಕೊಟ್ಟರು? ಇಂಟಿಗ್ರೇಷನ್ ಫ್ರಮ್ -1 to 1 ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಹೌದು, ಯಾಕೆ ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ತೊಗೊಂಡ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ? ಆಟೋಮೆಟಿಕಲಿ ಮೈನಸ್ ಎಕ್ಸ್ ಚೇಂಜ್ ಆಯಿತು, ಅಲ್ಲಿಗೆ ಆಡ್ ಫಂಕ್ಷನ್ ಆಯಿತು. ಹೌದು, ಈ ಸ್ಟೇಟ್ಮೆಂಟ್ ಟ್ರೂ. ಅವರೇ ಹೇಳಿದರೆ ಇಂಟಿಗ್ರೇಷನ್ ಫ್ರಮ್ -a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ಸ್ ಟು 0. ಯಾವಾಗ ಅಂದರೆ ಆಡ್ ಫಂಕ್ಷನ್ ಇದ್ದಾಗ, ಟ್ರೂ. ನೆಕ್ಸ್ಟ್ ಒನ್, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಆಫ್ e power x ಈಸ್ e power x, ಡಿಫ್ರೆನ್ಸಿಯೇಷನ್ ಆಫ್ e power x ಈಸ್ ಆಲ್ಸೋ e power x. ಬೋತ್ ಆರ್ ಟ್ರೂ. ಈ ಸ್ಟೇಟ್ಮೆಂಟ್ ಕೂಡ ಟ್ರೂ ಆಯಿತು. ಅಲ್ಲಿಗೆ ಅರ್ಥ all the statements are true. Done. This is all about a few questions on the base of definite integral. Hope for next videos. Thank you.